ನೀವು ಈಗ ನನ್ನ ಕ್ಲೈಂಟ್ ಇದ್ದಾರೆ, ನನ್ನ ಹೆಸರು ಹೇಳೋಕ್ಕಾಗಲ್ಲ, ಒಂದಷ್ಟು ಜನ ನಮ್ಮ ಸಮಾಜದಲ್ಲೇ ಅತ್ಯಂತ ಒಳ್ಳೆಯ ಮಟ್ಟದಲ್ಲಿರುವಂಥವ್ರು ಏನು ಹೇಳ್ತಾರೆ ಗೊತ್ತಾ, ಅಬ್ಬಾ ನಾನಿವತ್ತು ತುಂಬ ಆನಂದದಿಂದ ಇದ್ದೀನಿ ಅಂತಾರೆ. ಯಾಕೆ ಅಂದರೆ ನಿಮ್ಮ ಮಾತು ಕೇಳಿದೆ ಸರ್, ನನ್ನ ಹತ್ರ ಇವತ್ತು ಲೋನ್ ಇಲ್ಲ ಅಂತ ಹೇಳ್ತಾರೆ. ಅದು ಹೊರೆ ನೋಡಿ. ನೀವು ಆರಾಮಾಗಿ ನಡ್ಕೊಂಡು ಹೋಗೋದಕ್ಕೂ 10 kg 15 kg ಬ್ಯಾಗ್ ತೂಕ ಹಾಕೊಂಡು ನಡ್ಕೊಂಡು ಹೋಗೋಕ್ಕೂ ಎಷ್ಟು ದೂರ ನಡೆಯೋಕ್ಕೆ ಸಾಧ್ಯ? ಸಾಲ ಅನ್ನೋದು ಹಾಗೆ. ಅದು ಖಂಡಿತ ಅವಶ್ಯಕತೆ ಇಲ್ಲದಿದ್ದರೆ ಸಾಲ ಮಾಡಬೇಡಿ. ನಮ್ಮದು ಅಮೇರಿಕಾ ಥರದ ಆರ್ಥಿಕತೆ ಅಲ್ಲ. ಇವತ್ತೇನಾಗ್ಬಿಟ್ಟಿದೆ, ಬೇಕೋ ಬೇಡವೋ, ಅಲ್ಲೇನು ಗೊತ್ತಾ, ನಿಮ್ಗೆ ಏನನ್ನಾಗಲಿ ವಿದ್ಯಾರ್ಥಿ ದಶೆಯಿಂದನೇ ಸಾಲ ಮಾಡಬೇಕು, ಕ್ರೆಡಿಟ್ ಹಿಸ್ಟ್ರಿ ಸೃಷ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಅವರು. ಅಲ್ಲ, ನಿಮಗೆ ಭಾರತದಲ್ಲೂ ಏನು, ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ಒಂದು ಲೋನು ಕೊಡೋದಿಲ್ಲ ಅಂತಾರೆ. ನಾವು ಅದು ಬೇಕಿಲ್ಲ, ನಾವು ಅದರಿಂದ ಈಚೆ ಬರಬೇಕು. ಅದು ಕಷ್ಟ. ನಾನು ಹೇಳಿದ್ನಲ್ಲ, ಎಲ್ಲ ಕ್ರೌಡ್ ಎಲ್ಲರೂ ಒಂದು ಥರ ಮಾಡ್ತಿದ್ದಾರೆ, ಈ ಕಡೆ ಬಂದು ನಿಂತ್ಕೋಬೇಕು. ಇದು ಹೇಳೋದು ಬಹಳ ಸುಲಭ, ಆದರೆ ಅದರಿಂದ ಈಚೆ ಬರೋದಿದೆಯಲ್ಲ, ಅದನ್ನು ಬಿಟ್ಟು ಆ ಫೋಮು ನಾನೆಲ್ಲಿ ಮಿಸ್ಸೋ, ಇಬ್ಬರು ಹೋಗ್ತಿದ್ದಾರೆ, ಅವರು ಇಬ್ಬರು ಬಿದ್ದು ಹೋಗ್ಬಿಟ್ರೆ, ಇಲ್ಲಿ 90 ಜನ ಇದ್ದಾರಲ್ಲ, ನಮಗೆ ವಿ ಫೀಲ್ ಸೆಕ್ಯೂರ್. ಯಾವಾಗ ಬಹು ಜನ ಯಾವ ಕೆಲಸ ಮಾಡ್ತಿರ್ತಾರೆ ಅದನ್ನು ನಾವು ಮಾಡಿದಾಗ, ನಾವು ಆ್ಯಸ್ ಎ ಕಮ್ಯುನಿಟಿ, ಮನುಷ್ಯ ಮೂಲತಃ ಸಂಘಜೀವಿ, ಅವನಿಗೊಂದು ಭಯ ಹೋಗಿ ಒಂದು ಇದು ಬರುತ್ತೆ, ಒಂದು ಟ್ರಸ್ಟ್, ಒಂದು ಸೆಕ್ಯೂರ್ ಫೀಲ್ ಬರುತ್ತೆ. ಇಲ್ಲಪ್ಪ ನಾನು ಒಂದು ಚಂಕ್ ಜೊತೆ ಇದ್ದೀನಿ, ಆ ಚಂಕ್ ಮುಳುಗೋಗ್ಬೋದು, ಆದರೆ ಅವ್ನಿಗೆ ಅದು ಗೊತ್ತಿಲ್ಲ. ಒಬ್ಬನೇ ನಡೆಯೋಕೆ ಭಯ ಆಗುತ್ತೆ. 2-3 ಜನ ಇರೋ ಕಡೆ ಹೋಗಿ ಭಯ, ಇಲ್ಲ 100 ಜನ ಇದ್ದಾರೆ ಹೆಂಗಾರಾಗ್ಲಪ್ಪ. ಪಾತ್ ಲೆಸ್ ಟೇಕನ್ ಯಾರೂ ಇಷ್ಟಪಡಲ್ಲ. ಯಾವುದೇ ಅತಿ ಹೆಚ್ಚು ಬಳಸಲ್ಪಟ್ಟ ದಾರಿ ಇರುತ್ತೆ, ಅಲ್ಲೇ ಹೋಗ್ತಾರೆ. ಅಲ್ಲಿ ಕಲ್ಲು ಮುಳ್ಳು ಇರೋದೇ ಇಲ್ಲ, ಹಂಗಂತ ಅಲ್ಲಿ ಏನು ಚಾಲೆಂಜು ಇರಲ್ಲ. ಇಲ್ಲಿ ಕಲ್ಲು ಮುಳ್ಳು ಇರುತ್ತೆ, ಯಾಕಂದರೆ ಪಾತ್ ಲೆಸ್ ಟೇಕನ್, ಕಲ್ಲು ಮುಳ್ಳು ಇರುತ್ತೆ, ಹಾಗೆ ರಿಸಲ್ಟ್ಸು ಚೆನ್ನಾಗಿ. ಎಕ್ಸಾಕ್ಟ್ಲಿ. ಅಲ್ಲಿ ನಿಮ್ಮ ಸವಾಲುಗಳಿರುತ್ತೆ, ನಿಮ್ಮ ಮುಂದೆ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಜನ ಹೋಗಿರೋರೇ ಕಮ್ಮಿ, ನಿಮ್ಗೆ ಅದು ಫೀಡ್ಬ್ಯಾಕ್ ಇರಲ್ಲ, ಆ ರಸ್ತೆ ತಗೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಮ್ಯೂಚುವಲ್ ಫಂಡ್ಸ್ ಆರ್ ಗುಡ್ ಫಾರ್ ಲೈಫ್ ಅಂತ ಹೇಳ್ತೀರಿ. ಖಂಡಿತ. ಸಣ್ಣ ಇನ್ವೆಸ್ಟ್ಮೆಂಟ್, ಇಟ್ಸ್ ನಾಟ್ ಲೈಕ್ ಅಷ್ಟೇ ಮಾಡಬೇಕು, ಸಾಲ ಮಾಡಿ ಮಾಡಬೇಕು ಅಂತ ಇಲ್ಲ. ಸಾಲ ಮಾಡಂಗೇ ಇಲ್ಲ. ಸಾಲ ಮಾಡಿ ನೀವು ಏನು ಮಾಡಿದ್ರು ಅದು ಇನ್ವೆಸ್ಟ್ಮೆಂಟ್ ಹೆಂಗಾಯ್ತು? ನಿಮ್ಮ ಬಳಿ ಎಲ್ಲ ಖರ್ಚುಗಳನ್ನು ಮೀರಿ ಉಳಿದ ಹಣನ ನೀವೆಲ್ಲರೂ ತೊಡಗಿಸಿದ್ರೆ ಅದು ಹೂಡಿಕೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲದ ಹಣವನ್ನು ನೀವು ಮುಂಗಡವಾಗಿ ತಂದು ಹಾಕಿದ್ರೆ ಅದು ಹೂಡಿಕೆ ಅಲ್ಲ, ಅದು ಸಾಲ. ಆಮೇಲೆ ಅದು ಗ್ರೋ ಆಗುತ್ತೆ. ಇಟ್ಸ್ ಆಲ್ ಇಫ್ಸ್ ಆ್ಯಂಡ್ ಬಟ್ಸ್. ಆಗ್ಬೋದು, ಆಗದೆ ಇರ್ಬೋದು. ಕರೋನಾ ಅಂತದ್ದು ಬಂದುಬಿಟ್ರೆ ಸಮಾಜನೇ ಕುಸಿದು ಬಿಡ್ತಲ್ಲ, ಏನು ಮಾಡ್ತೀರಾ? ಸೊ ಮ್ಯೂಚುವಲ್ ಫಂಡ್ಸ್ ಜೀವನಕ್ಕೆ ತುಂಬ ಸಹಾಯಕಾರಿನೂ ಹೌದು. ಆದರೆ ವೀಕ್ಷಕರು ಒಂದು ಗಮನದಲ್ಲಿಟ್ಕೊಳ್ಳಿ, ಇವಾಗ ಸರ್ ಈಗಾಗಲೇ ಅದ್ರ ಬಗ್ಗೆ ಉದಾಹರಣೆ ಕೊಟ್ಟರು. ರೀಲ್ಸಲ್ಲಿ ಬಂತು, ನಾನು ಮ್ಯೂಚುವಲ್ ಫಂಡಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಿದೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದೆ. ಸಾವಿರಾರು ಮಿಸ್ಇನ್ಫಾರ್ಮೇಷನ್ಸ್ ಆರ್ ಮೋರ್ ಡೇಂಜರಸ್. ಹಾಗಾಗಿ ಒಬ್ಬರ ತಜ್ಞರ ಜೊತೆ ಕೂತು ನನಗೇನು ಬೇಕು, ನನ್ನ ಸೇವಿಂಗ್ಸ್ ಎಷ್ಟಿದೆ, 500 ರೂಪಾಯಿ ನನ್ನ ಸೇವಿಂಗ್ಸ್ ಅಂತ ಹೇಳಿದ್ರೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ಕೂತ್ಕೊಳ್ಳಿ, ಕ್ಲೀನಾಗಿ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳಿ. ಇಲ್ಲ ನಿಮಗೆ ತುಂಬ ಸಮಯ ಇದೆ ಅಂದರೆ ತಿಂಗಳಗಟ್ಟಲೆ ಒಂಚೂರು ಓದಿ ತಿಳ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಿ. ಈಗ ಎಲ್ಲರೂ ಹೇಳ್ತಿದ್ದಾರೆ ಮ್ಯೂಚುವಲ್ ಫಂಡ್ ಅಂತ. ಈಗ ಸರ್ ಹೇಳಿದ್ರು 100 ಜನ ಆ ಕಡೆ ಹೋಗ್ತಿದ್ದಾರೆ ಅಂದರೆ ನಾನು ಒಬ್ಬ ದೂರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಎಡವಟ್ಟುಗಳನ್ನು ಮಾಡ್ಕೊಳ್ಬೇಡಿ. ತಜ್ಞರ ಜೊತೆ ಮಾತಾಡಿ ಆಮೇಲೆ ನಿರ್ಧಾರಗಳನ್ನು ತಗೊಳ್ಳೋದು ತುಂಬ ಮುಖ್ಯ ಅನಿಸುತ್ತೆ.